ಎಲ್ಲರಿಗೂ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವೇಶ್ವರ ಜಯಂತಿಯ ಶುಭಾಶಯಗಳು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 12ನೇ ಶತಮಾನವನ್ನು ಭಾರತದ ಸುವರ್ಣ ಯುಗ ಅಂತಲೇ ಕರೀಬೇಕು. ಯಾಕಪ್ಪ ಅಂತಂದ್ರೆ ಅದು ಶರಣರ ಯುಗ, ಅದು ವಚನ ಸಾಹಿತ್ಯದ ಯುಗ 12ನೇ ಶತಮಾನ. ಯಾಕಂದ್ರೆ 12ನೇ ಶತಮಾನದಾಗ ಭಾಳಷ್ಟು ಶರಣರು ಏನಪ್ಪ ಅಂದ್ರೆ ಇಡೀ ಜಗತ್ತಿಗೆ ಬೆಳಕಾಗ್ತಕ್ಕಂತಹ ಒಂದು ಸಾಹಿತ್ಯವನ್ನು ಕೊಟ್ಟೋದ್ರು. ಆ ಸಾಹಿತ್ಯವೇ ವಚನ ಸಾಹಿತ್ಯ. ಆ ಸಾಹಿತ್ಯ ಹುಟ್ಟಲ ಕಾರಣ ಆಗಿರ್ತಕ್ಕಂಥ ಮೂಲ ಪುರುಷ, ಸತ್ಪುರುಷ, ವಿಚಾರವಂತ, ಭಕ್ತಿವಂತ ಆಗಿರ್ತಕ್ಕಂತಹ ಬಸವಣ್ಣನವರು ಏನಪ್ಪ ಅಂತಂದ್ರೆ 11ನೇ ಶತಮಾನದಾಗ ವಿದ್ವಾಂಸರು ಹೇಳ್ತಾರೆ 1131 ಇವ್ರದ್ದು ಜನನ ಆಗ್ಬೋದು. 1130 ಆಸುಪಾಸಿನಲ್ಲಿ ಇವರ ಜನನ ಆಗ್ತದಂತ ವಿದ್ವಾಂಸರು ಏನಪ್ಪ ಅಂತಂದ್ರೆ ಅಭಿಪ್ರಾಯ ಪಡ್ತಾರೆ. ಇವ್ರದ್ದು ಜನನ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ, ಈ ತಾಲೂಕದು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಇವ್ರದ್ದು ಜನನ ಆಗ್ತದ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ. ಮಾದಲಾಂಬಿಕೆಗೆ ಮಕ್ಕಳಾಗಿರಲ್ಲ. ಆಕೆ ಶಿವನ ಬಳಿ ಬೇಡ್ತಿರ್ತಾಳೆ, ನನಗೊಂದು ಮಗು ಆಗಬೇಕು ಅಂತ. ಅವಾಗ ಶಿವನ ಆಕೆ ಪೂಜೆ ಮಾಡೋದ್ನಾಗ ಶಿವನ ತಲೆ ಮೇಲಿಂದ ಒಂದು ಹೂವು ಏನಪ್ಪ ಅಂದ್ರೆ ಆಕೆಯಿಂದ ಉಡಿದಾಗ ಬೀಳ್ತದೆ. ಅದನ್ನು ಕಣ್ಣಿಗೆ ಹೊತ್ಕೊಂಡು ಅವತ್ತು ರಾತ್ರಿ ನಿದ್ದೆ ಆಗ್ತದೆ. ನಿದ್ದಿದಾಗ ಶಿವ ಏನಪ್ಪ ಅಂದ್ರೆ ತನ್ನ ಶಿಷ್ಯ ಆಗಿರ್ತಕ್ಕಂಥ ನಂದಿಯನ್ನು ಭೂಲೋಕಕ್ಕೆ ಕಳಿಸ್ಕೊಡಂಗ ಆ ನಂದಿ ಇವ್ರ ಮನೆ ಮುಂದೆ ಬಂದು ನಿಂದ್ರಂಗ ಆಕೆ ಕನಸು ಬೀಳ್ತದೆ. ಇದನ್ನು ಮಾದಲಾಂಬಿಕೆ ತನ್ನ ಗುರುಗಳ ಬಳಿ ಬೆಳಗ್ಗೆ ಎದ್ದು ಹೇಳ್ತಾಳೆ, ಹಿಂಗೆಲ್ಲ ರಾತ್ರಿ ಕನಸು ಬಿದ್ದದ, ಶಿವ ತನ್ನ ನಂದಿಯನ್ನು ನಮ್ಮ ಮನೆ ಮುಂದೆ ಕೊಟ್ಟು ಕಳಿಸ್ಯಾನ ಅಂತ ಹೇಳೋಣ. ಗುರುಗಳು ಹೇಳ್ತಾರೆ, ಇದು ಒಳ್ಳೆಯ ಕನಸದ, ನಿನಗೆ ಇನ್ನೂ ಸ್ವಲ್ಪ ದಿವಸದಾಗೆ ಒಂದು ಮಗು ಆಗ್ತದ. ಆ ಮಗು ಏನಪ್ಪ ಅಂತಂದ್ರೆ ಮುಂದೆ ಜಗಜ್ಯೋತಿ ಆಗ್ತದೆ, ಜಗತ್ತಿಗೆ ಭಾಳಷ್ಟು ಆತನಿಂದ ಏನಪ್ಪ ಅಂತಂದ್ರೆ ಜಗದ ಉದ್ಧಾರ ಆಗ್ತದಂತ ಆ ಗುರುಗಳು ಹೇಳ್ತಾರೆ. ಅದಾದ ಸ್ವಲ್ಪ ದಿವಸಕ್ಕೆ ಯಾರು ಮಾದಲಾಂಬಿಕೆ ಗರ್ಭವತಿ ಆಗ್ತಾಳೆ, ಒಂದು ಮುದ್ದಾದ ಮಗು ಹುಟ್ಟುತ್ತದೆ. ಸೊ ಮಗು ಹುಟ್ಟಿದಾಗ ಅಳೋದಿಲ್ಲ, ಏನು ಸೌಂಡ್ ಮಾಡಲ್ಲ, ಒಟ್ಟು ಸೈಲೆಂಟ್ ಇರ್ತದೆ. ಇದನ್ನು ನೋಡೋಣ ತಂದೆ ತಾಯಿಗೆ ಸ್ವಲ್ಪ ಇದಾಗ್ತದೆ. ಯಾಕಂದ್ರೆ ಮಗು ಅಳಬೇಕು, ಏನಾದರೂ ಶಬ್ದ ಮಾಡ್ಬೇಕು, ಅದು ಏನೂ ಮಾಡಲ್ವಲ್ಲ. ಹಿಂಗಾಗಿ ಅವರು ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ಗುರುಗಳಿಗೆ ಹೇಳ್ತಾರೆ, ಹಿಂಗೆ ಏನೋ ಮಗು ಅಳ್ತಾ ಇಲ್ಲ, ಏನಿಲ್ಲ ಅಂತೇಳಿ ಕೂಡಲ ಸಂಗಮದಿಂದ ಗುರುಗಳು ಬಸವನ ಬಾಗೇವಾಡಿಗೆ ಬಂದು ಆ ಮಗುವನ್ನು ನೋಡಿ ಆ ಮಗುಗೆ ಒಂದು ಏನಪ್ಪ ಅಂದ್ರೆ ಈಬತಿಯನ್ನು ಬರೀತಾರೆ. ಅವಾಗ ಮಗು ನಗಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊಳ್ಳಾಗ ಒಂದು ಲಿಂಗವನ್ನು ಕಟ್ತಾರೆ. ಕಟ್ಟಿದಗಳೇ ಮತ್ತೆ ಯಥ ಪ್ರಕಾರ ಮಗು ಹೆಂಗಿರಬೇಕು ಆ ಟೈಪ್ ಆಗ್ತದೆ. ಅವಾಗ ಹೇಳ್ತಾರೆ ಆ ಗುರುಗಳು, ಈ ಮಗು ಅಂತಿಂತ ಮಗುವಲ್ಲ, ಶಿವನ ಏನಪ್ಪ ಅಂತಂದ್ರೆ ಶಿವನ ಶಿಷ್ಯ ಆಗಿರ್ತಕ್ಕಂಥ ನಂದಿಯ ಪ್ರತಿರೂಪಣೆ ಐತ. ಆದ್ದರಿಂದ ಇತ್ತಗ ಬಸವ ಅಂತ ಹೆಸರಿಡ ಅಂತ ಹೇಳ್ತಾರೆ ಆ ಗುರುಗಳು. ಇತ್ತಗ ಬಸವ ಅಂತ ಹೆಸರಿಡೋಣ. ತಂದೆ ತಾಯಿಗಳು ಬಸವಣ್ಣ ಅಂತ ಹೆಸರಿಡ್ತಾರೆ. ಎಲ್ಲರೂ ಪ್ರೀತಿಯಿಂದ ಬಸವಣ್ಣ ಅಂತ ಕರೀತಾರೆ. ಅವರೇ ಮುಂದೆ ಭಕ್ತಿ ಭಂಡಾರಿ ಬಸವೇಶ್ವರರು ಆಗ್ತಾರೆ. ಅವ್ರು ನೋಡ್ರಿ, ಸಣ್ಣ ವಯಸ್ಸಿಗೆ 8ನೇ ವಯಸ್ಸಿನಾಗ ಉಪನಯನ ಆಗಬೇಕು. ಉಪನಯನ ಅಂದ್ರೆ ಗೊತ್ತಲ್ಲ, ಎಲ್ಲ ಏನು ಕೆಲವೊಂದು ರಿಚುವಲ್ಸ್ ಅವು, ವಿಧಿವಿಧಾನಗಳು. ಅದು ಮಾಡೋದ್ನಾಗ ತಂದೆ ತಾಯಿಗಳು ಆತ 8ನೇ ವಯಸ್ಸಿನಾಗ ಉಪನಯನ ಮಾಡ್ಬೇಕಣ್ಣ ಕ್ವಶನ್ ಜಾಸ್ತಿ ಆಗ್ತಿರ್ತಾರೆ. ಬಸವಣ್ಣನವ್ರದ್ದು ಯಾವುದನ್ನು ಕೂಡ ಸುಮ್ಮನೆ ತಗೊಳ್ಳಲ್ಲ. ಪ್ರತಿಯೊಂದಕ್ಕೂ ಕ್ವಶನ್ ಹಾಕಿ ಒಂಥರ ವೈಜ್ಞಾನಿಕ ಮನೋಭಾವನೆ ಇರ್ತದೆ ಅವ್ರಿಗೆ. ಯಾಕಂದ್ರೆ ಸಮಾಜದಾಗ ಹಾಗೇನು ನಡೀತಿತ್ತಲ್ಲ, ಆ ಅನಿಷ್ಟ ಪದ್ಧತಿಗಳನ್ನು ಅವ್ರು ಖಂಡಿಸ್ತಿದ್ರು. ಇದೇ ಯಾಕ, ಇದೇ ಹಂಗ, ಈ ಪದ್ಧತಿ ಹಿಂಗೆ ಯಾಕಾದ, ಈ ಪದ್ಧತಿ ಹಿಂಗೆ ಯಾಕಿಲ್ಲ ಅಂತೆಲ್ಲ ಕ್ವಶನ್ ಮಾಡೋರು. ತಂದೆ ತಾಯಿಗಳು ಎಷ್ಟೇ ಕೇಳಿದ್ರು ಕೂಡ ಅವರು ಉಪನಯನ ಮಾಡ್ಕೊಳ್ಳಲ್ಲ. ಆಲ್ರೆಡಿ ಈಗ ಗುರುಗಳು ಕೊಳ್ಳಾಗ ಲಿಂಗ ಕಟ್ಟ್ಯಾರ, ಮತ್ತೆ ನೀವು ಜನಿವಾರ ಆಗ್ತೀರಿ ನನಗಂತ ಯಾರು ಬಸವಣ್ಣನವರು. ತಂದೆ ತಾಯಿ ಎಷ್ಟೇ ಡ್ರಿಲ್ ಮಾಡಿದ್ರು ಆಗಲ್ಲ. ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಭಾಳ ಸಿಟ್ಟಿಗೆ ಯಾವ ಪದ್ಧತಿಗಳು ನನಗೆ ಇಷ್ಟ ಇಲ್ಲ, ಏನಪ್ಪ ಅಂದ್ರೆ ಭಗವಂತ ಬಹಳ ಮುಗ್ಧ ಭಕ್ತಿ ಒಲಿತಂದ್ರೆ ಯಾವ ಬೇಡ ಅಂತೇಳಿ ಅವರು ಮನೆಯನ್ನು ಬಿಟ್ಟು ತನ್ನ ಅಕ್ಕ ನಾಗಮ್ಮನ ಸಂಗಟ ಕೂಡಲ ಸಂಗಮಕ್ಕೆ ಬರ್ತಾರೆ. ಅವ್ರಿಗೊಬ್ಬ ಅಣ್ಣ ಇರ್ತಾನೆ ದೇವರಾಜ್ ಅಂತೇಳಿ, ಅಕ್ಕ ನಾಗಮ್ಮನ ಸಂಗಟ ಕೂಡಲ ಸಂಗಮಕ್ಕೆ ಬರ್ತಾರೆ. ಅಲ್ಲಿ 12 ವರ್ಷಗಳ ಕಾಲ ಕೂಡಲ ಸಂಗಮದ ಸಂಗಮೇಶ್ವರ ಆಶ್ರಮದಾಗ 12 ವರ್ಷಗಳ ಕಾಲ ಅವ್ರದ್ದು ವಿದ್ಯಾಭ್ಯಾಸ ನಡೀತದೆ. ಅಲ್ಲಿ ಜಾತವೇದ ಮುನಿಗಳು ಅಂತ ಅಥವಾ ಸಂಗಮೇಶ್ವರ ಗುರುಗಳು ಅವರಿಗೆ ವಿದ್ಯೆಯನ್ನು ದಾರಿ ಎರೀತಾರೆ. ಭಾಳಷ್ಟು ಶಾಣೆ ಹುಡುಗ ಯಾರು ಬಸವಣ್ಣನವರು. ಆ ಕಾಲಕ್ಕೆ ಅಲ್ಲಿ ವಿದ್ಯಾಭ್ಯಾಸ ಆಗೋ ಟೈಮ್ 12 ವರ್ಷಗಳ ಕಾಲ ಕಳಚೂರಿನ ಬಿಜ್ಜಳನ ಮಂತ್ರಿ ಬಲದೇವರಾಯ ಒಂದು ದಿವಸ ಬರ್ತಾನಲ್ಲಿ ಆ ಕೂಡಲ ಸಂಗಮ ಬಂದು ನೋಡ್ತಾನೆ. ಅವಾಗ ಗುರುಗಳು ಹೇಳ್ತಾರೆ, ಸಂಗಮೇಶ್ವರ ಗುರುಗಳು ಬಸವಣ್ಣ ಭಾಳ ಹುಷಾರನ, ಭಾಳ ಶಾಣ್ಯಾನ ಅಂತೇಳಿ ಬಸವಣ್ಣನ ಬಗ್ಗೆ ಹೊಗಳ್ತಾರೆ. ಅವಾಗ ಬಲದೇವರಾಯ ಮಂತ್ರಿ ಅಲ್ಲ, ಮತ್ತು ನಮ್ಮ ರಾಜ್ಯಕ್ಕೆ ಇಂಥವ್ರು ಬೇಕು, ಇಂಥ ಶಾಣ್ಯವ್ರು ಬೇಕು, ಇವರಿಂದ ಏನಾದರೂ ನಮ್ಮ ರಾಜ್ಯ ಉದ್ಧಾರ ಆಗ್ತದೆ ಅಂತೇಳಿ ಗುರುಗಳಿಗೆ ಒಂದು ಮಾತನ್ನು ಕೇಳ್ತಾನೆ.
ಗುರುಗಳೇ ಈತನನ್ನು ನಾ ಕರ್ಕೊಂಡು ಹೋಗ್ತೀನಿ ಮತ್ತು ನನ್ನ ಮಗಳನ್ನು, ಬಲದೇವರಾಯನ ಮಗಳು ಗಂಗಾಂಬಿಕೆ ಆತನ ಮಗಳು, ಆತ ಮಂತ್ರಿ, ಬಿಜ್ಜಳನ ಮಂತ್ರಿ, ನನ್ನ ಮಗಳನ್ನ ಈತಗೆ ಕೊಟ್ಟು ಮದುವೆ ಮಾಡ್ತೀನಿ. ಯಾಕಂತಂದ್ರೆ ಈತ ದೊಡ್ಡ ಶಾಣೆ ಅನ್ನ, ಒಳ್ಳೆ ಸತ್ಪುರುಷ ಅನ್ನ, ನನ್ನ ಮಗಳನ್ನು ಕೊಡ್ತೀನಿ ಮತ್ತು ಈತಗ ನಮ್ಮ ರಾಜ್ಯದಲ್ಲಿ ಕೋಶಾಧಿಕಾರಿಗಳನ್ನಾಗಿ ಮಾಡ್ತೀವಿ ಬಿಜ್ಜಳ ಕೇಳಿ ಅಂತ ಹೇಳ ಗುರುಗಳಿಗೂ ಒಪ್ಪಿಗೆ ಆಗ್ತದೆ. ಗುರುಗಳು ಬಸವಣ್ಣಗೆ ಒಪ್ಪಿಸ್ತಾರೆ, ಬಸವಣ್ಣನ ಒಪ್ಕೋತಾನೆ. ಮದುವೆ ಆಗ್ತದ ಯಾರ ಜೊತೆ? ಗಂಗಾಂಬಿಕೆ ಜೊತೆ ಮದುವೆ ಮಾಡಿಕೊಡ್ತಾರೆ. ಮಾಡಿಕೊಡೋಣ ಎಲ್ಲಿಂದ? ಕಲ್ಯಾಣದ ಇದು ಯಾವುದು ಕೂಡಲ ಸಂಗಮದಿಂದ ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಗೃಹಸ್ಥಾಶ್ರಮ, ದಟ್ ಮೀನ್ಸ್ ವೈವಾಹಿಕ ಜೀವನಕ್ಕೆ ಬರ್ತಾರೆ. ಮಂಗಳವಾಡಿಗೆ ಬರ್ತಾರೆ, ಮಂಗಳವಾಡಿ. ಅಲ್ಲಿ ಅವ್ರ ಜೀವನ ನಡೀತಿರ್ತದ. ಅಲ್ಲೇ ಬಿಜ್ಜಳ ಇರ್ತಾನೆ. ಬಿಜ್ಜಳ ಮೇನ್ ಹೇಳಿನಲ್ಲ, ಕಳಚೂರಿನ ದೊರೆ ಬಿಜ್ಜಳ. ಅಲ್ಲಿ ಬರೋಣ. ಏನಾಗ್ತದಪ್ಪ ಅಂತಂದ್ರೆ ಸ್ವಲ್ಪ ದಿವಸದಾಗ ಈತನ ಬುದ್ಧಿಶಕ್ತಿಯನ್ನು ನೋಡಿ ಯಾರು ಬಿಜ್ಜಳ ಈತಗ ಕೋಶಾಧಿಕಾರಿಯನ್ನಾಗಿ ಮಾಡ್ತಾರೆ. ಕೋಶಾಧಿಕಾರಿ ಆದ ಒಂದು ದುಡ್ಡಿಂದು ಇಡೀ ರಾಜ್ಯದ ಏನು ಖಜಾನೆ ಇರ್ತದಲ್ಲ ಅದರದ್ದು ಕೋಶಾಧಿಕಾರಿಯನ್ನಾಗಿ ಮಾಡ್ತಾರೆ ಬಸವಣ್ಣನನ್ನು. ಎಲ್ಲದರದ್ದು ವ್ಯವಸ್ಥೆಯನ್ನು ನೋಡ್ಕೊಳ್ಳೋರು ಬಸವಣ್ಣನವರು. ಸ್ವಲ್ಪ ದಿವಸ ಅರಮನೆಗೆ ಒಂದು ತಾಮ್ರದ ಪತ್ರ ಸಿಗ್ತದೆ. ತಾಮ್ರದ ಪತ್ರ ಅದು ಯಾರಿಗೆ ಓದಕ್ಕೆ ಬರಲ್ಲ, ಬಟ್ ಬಸವಣ್ಣನವರು ಅದನ್ನು ಓದ್ತಾರೆ. ಅದ್ರಾಗ ಏನು ಬರ್ದಿರ್ತಾರಪ್ಪ ಅಂದ್ರೆ ನಿಧಿ. ಏನು ಹಿಂದಕ್ಕೆ ಅವರು ತಾತದವ್ರು ಇರ್ತಾರಲ್ಲ, ಆ ನಿಧಿ ಎಲ್ಲಿಟ್ಟಾರ ಅಂದ್ರೆ ಬಂಗಾರ ಬೆಳ್ಳಿ ಅದು ಎಲ್ಲಿಟ್ಟರ ಆ ಜಾಗವನ್ನು ಅದ್ರಲ್ಲಿ ಬರೆದಿರ್ತಾರೆ. ಅದನ್ನು ಬಿಜ್ಜಳನಿಗೆ ತಿಳಿಸಿ ಆ ಅದೆಷ್ಟು ನಿಧಿಯನ್ನು ಬಿಜ್ಜಳಕ್ಕೆ ಸಿಗಂಗೆ ಮಾಡ್ತಾರೆ ಬಸವಣ್ಣನವರು. ಆ ನಿಧಿಯಿಂದ ಬಂದಿರತಕ್ಕಂಥ ದುಡ್ಡನ್ನು ಸಮಾಜದಲ್ಲಿರ್ತಕ್ಕಂಥ ಬಡವರು ಬಗ್ಗರಿಗೆ ಉಪಯೋಗ ಆಗಬೇಕಂತಲೂ ಕೂಡ ಬಸವಣ್ಣನವರು ಹೇಳ್ತಾರೆ. ಅದರ ಪ್ರಕಾರ ಬಿಜ್ಜಳನ್ನು ಕೂಡ ನಡ್ಕೋತಾರೆ. ಅಷ್ಟು ನಿಧಿಯನ್ನು ತಗೊಂಡು ಏನಪ್ಪ ಅಂದ್ರೆ ಅನಾಥಾಶ್ರಮಗಳನ್ನು, ವೃದ್ಧಾಶ್ರಮಗಳನ್ನು, ಒಟ್ಟು ಸಮಾಜದ ಜನರಿಗೆ ಉಪಯೋಗ ಮಾಡ್ತಾರೆ. ಅದು ಅಷ್ಟು ಬಸವಣ್ಣ ಶಾಣೆ. ಅದನ್ನೆಲ್ಲ ನೋಡಿ ಲಾಸ್ಟಿಗೆ ಬಿಜ್ಜಳ ಏನು ಮಾಡ್ತಾನಪ್ಪ ಅಂತಂದ್ರೆ ಪೂರ್ತಿ ಇಡೀ ಆರ್ಥಿಕ ವ್ಯವಸ್ಥೆಯ ಮುಖ್ಯಸ್ಥನನ್ನಾಗಿ ಮಾಡ್ತಾರೆ ಬಸವಣ್ಣನವ್ರಿಗೆ. ಸ್ವಲ್ಪ ದಿವಸದಾಗ ಏನಪ್ಪ ಅಂದ್ರೆ ಅವರು ಏನು ಮಂಗಳವಾಡಿಗೆ ಬಂದು ಒಂದು 2 ವರ್ಷದಾಗ ಅಲ್ಲಿ ಸ್ವಲ್ಪ ಏನಪ್ಪ ಅಂತಂದ್ರೆ ಅವಾಗಿರ್ತಕ್ಕಂಥ ಕಲ್ಯಾಣ ಚಾಲುಕ್ಯರ ರಾಜ ಸ್ವಲ್ಪ ವೀಕ್ ಇರ್ತಾನೆ. ಕಲ್ಯಾಣ ಚಾಲುಕ್ಯರು ಆಳ್ತಾ ಇದ್ದಿದ್ದು ಆ ವೀಕ್ ಇರೋದ್ರಿಂದ ಇವರೇ ಫುಲ್ ರಾಜರಾಗ್ತಾರೆ. ಯಾರು? ಬಿಜ್ಜಳ. ಬಿಜ್ಜಳ ಏನಪ್ಪ ಅಂತಂದ್ರೆ ಸ್ಥಾನಿಕ ಮಂತ್ರಿ, ಬಟ್ ಸ್ಥಾನಿಕ ರಾಜ. ಬಟ್ ಯಾವಾಗ ಆ ರಾಜ ವೀಕ್ ಅಂತ ಗೊತ್ತಾದಗಳೇ ಆ ರಾಜನ ಸ್ಥಾನವನ್ನು ಈತನ ತಗೋತಾರೆ. ಬಿಜ್ಜಳ ತಗೊಂಡು ಮತ್ತೆ ಎಲ್ಲಿಗೆ ಬರ್ತಾರೆ? ಕಲ್ಯಾಣಕ್ಕೆ ಬರ್ತಾರೆ. ಬಸವ ಕಲ್ಯಾಣಕ್ಕೆ ಬಂದು ತಮ್ಮ ಏನಪ್ಪ ಅಂತಂದ್ರೆ ರಾಜ್ಯವನ್ನು ಸ್ಥಾಪನೆ ಮಾಡಿ ಇವ್ರು ರಾಜ ಆಗ್ತಾರೆ. ಅವಾಗ ಬಲದೇವರಾಯ ಸ್ವಲ್ಪ ದಿವಸದಾಗೆ ಸತ್ತೋಗ್ತಾರೆ. ಮಾವ, ಬಸವಣ್ಣನವರ ಮಾವ. ಅವಾಗ ಏನು ಮಾಡ್ತಾನೆ ಬಿಜ್ಜಳ? ಬಸವಣ್ಣನನ್ನೇ ಮಂತ್ರಿಯಾಗಿ ಮಾಡ್ತಾರೆ. ಬಲದೇವರಾಯ ಮಂತ್ರಿ ಇದ್ದಂತೆ ಇದ್ನಲ್ಲ, ಅವ್ರು ತೀರ್ಕೊಂಡ್ಗಳೇ ಬಸವಣ್ಣನವ್ರ ಬುದ್ಧಿಶಕ್ತಿ ನೋಡಿ ಏನು ಆರ್ಥಿಕ ವ್ಯವಸ್ಥೆಯನ್ನು ಕೊಟ್ಟಿದ್ದಾರಲ್ಲ, ಈ ಇಡೀ ಮಂತ್ರಿನೇ ಕೊಟ್ಬಿಡ್ತಾರೆ. ಇಡೀ ಒಂದು ಆ ಸಿಸ್ಟಮ್ನ ಹೆಡ್ ಇವರೇ. ಅಷ್ಟನ್ನು ಬಸವ ಕಲ್ಯಾಣಕ್ಕೆ ಬಂದು 12 ವರ್ಷಗಳ ಕಾಲ ಎಲ್ಲ ಏನು ಬಿಜ್ಜಳನ ಏನು ಎಂಟೈರ್ ಏನಪ್ಪ ಅಂತಂದ್ರೆ ರಾಜ್ಯವನ್ನು ಬಹಳ ನಿಯತ್ತಾಗಿ ನಡೆಸ್ಕೊಂಡು ಹೋಗ್ತಾರೆ. ಆರ್ಥಿಕ ವ್ಯವಸ್ಥೆನ ಅಷ್ಟು ನೀಟಾಗಿ ತೊಗೊಂಡು ಹೋಗ್ತಾರೆ. ಅದೇ ಟೈಮ್ದಾಗೆ ನೋಡ್ರಿ ಅವ್ರ ಮಂತ್ರಿನೂ ಹೌದು, ಈ ಕಡೆ ಅನುಭಾವಿನೂ ಹೌದು, ಮತ್ತೇನಪ್ಪ ಅಂದ್ರೆ ವೈರಾಗಿನೂ ಹೌದು. ಅದ್ರ ಜೊತೆಗೆ ಹೇಳಿದಲ್ಲ, ಪ್ರಪಂಚದ ಮೊದಲ ಪಾರ್ಲಿಮೆಂಟ್ ಯಾವುದು? ಪ್ರಪಂಚದ ಮೊದಲ ಸಂಸತ್ತಾಗಿರ್ತಕ್ಕಂತಹ ಅನುಭವ ಮಂಟಪವನ್ನು ಎಲ್ಲಪ್ಪ ಅಂದ್ರೆ ಬಸವ ಕಲ್ಯಾಣದಾಗೆ ಸ್ಥಾಪನೆ ಮಾಡ್ತಾರೆ. ಆ ಕಾಲಕ್ಕೆ ಅವರೇನು ಮಂತ್ರಿ ಆಗಿದ್ರಲ್ಲ, ಒಂದು ಕಡೆಗೆ ಮಂತ್ರಿ ಕೆಲಸನೂ ಮಾಡ್ತಿರ್ತಾರೆ, ಇನ್ನೊಂದು ಕಡೆಗೆ ಆಧ್ಯಾತ್ಮಿಕ ಕೆಲಸ. ಅದರದ ಅಧ್ಯಕ್ಷರನ್ನಾಗಿ, ಶೂನ್ಯಪೀಠದ ಅಧ್ಯಕ್ಷರನ್ನಾಗಿ ಅಲ್ಲಮ ಪ್ರಭುಗಳನ್ನು ಆಯ್ಕೆ ಮಾಡ್ತಾರೆ. ಶೂನ್ಯಪೀಠ ಅಂದ್ರೆ ಅದ್ರ ಹೆಡ್. ಸಂಸತ್ದಾಗ ಒಬ್ಬರು ಮೇನ್ ಹೆಡ್ ಇರಲ್ಲ, ಪ್ರೆಸಿಡೆಂಟ್ ಅಂತೇಳಿ. ಹಂಗ ಸಭಾಪತಿ ಅಂತ ಇರ್ತಾರೆ. ಹಂಗ ಇಡೀ ಶೂನ್ಯಪೀಠದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಅಲ್ಲಮ ಪ್ರಭುಗಳಾಗಿ ಮಾಡ್ತಾರೆ. ಬಸವಣ್ಣವ್ರದ್ದು ಎಷ್ಟು ಕಾಯಕ ತತ್ವ ನಿಮ್ಗೆಲ್ಲರಿಗೂ ಗೊತ್ತಲ್ಲ. ಕಾಯಕವೇ ಕೈಲಾಸ. ದುಡಿದು ಊಟ ಮಾಡಬೇಕು. ಯಾರು ಮೇಲಲ್ಲ, ಯಾರು ಕೀಳಲ್ಲ. ಯಾರು ಕೆಲಸ ಮಾಡ್ತಾನ ಅವನೇ ಮಾಲಕ್. ಇಲ್ಲಿ ಯಾರು ಮಾಲಕ ಸೇವಕ ಅಂತಿಲ್ಲ, ಕೆಲಸ ಮಾಡುವವನೇ ಮಾಲೀಕ. ಜಾಸ್ತಿ ಸಂಗ್ರಹ ಮಾಡಿ ಇಟ್ಕೋಬಾರ್ದು. ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೇಕು. ನಮ್ಗೆ ಇರಲಿ, ನಮ್ಮ ಮುತ್ತೆಗಿರಲಿ ಅಂತ ಜಾಸ್ತಿ ಸಂಗ್ರಹ ಮಾಡಿದ್ರೆ ಅದು ಕಳ್ಳತನ ಆಗ್ತದಂತ ಹೇಳ್ತಾರೆ ಬಸವಣ್ಣನವರು. ಅಂತ ಅನೇಕ ಅದ್ಭುತ ತತ್ವಗಳನ್ನು ಕೇಳಿ ಎಲ್ಲರಿಗೂ ಸುತ್ತ ಇಡೀ ದೇಶದಾಗೆ ಬಸವಣ್ಣನವರ ಆಸ್ಥಾನದ ಮೇಲೆ ಎಲ್ಲರೂ ಎಂಥ ದೊಡ್ಡ ಮಹಾತ್ಮನ ಅಂತೇಳಿ ಎಲ್ಲರೂ ಬರ್ತಾರೆ. ನಾಡಿನಾದ್ಯಂತ ಕಾಶ್ಮೀರದಿಂದ ಬರ್ತಾರೆ, ಬೇರೆ ಬೇರೆ ಡಿಸ್ಟಿಕ್ಕಿಂದ ಬರ್ತಾರೆ. ಅನುಭವ ಮಂಟಪದಾಗ 200ಕ್ಕಿಂತ ಹೆಚ್ಚು ಶರಣರು ಇರ್ತಾರೆ. ಅಲ್ಲಿ ಜಾತಿ, ಕುಲ, ಗೋತ್ರ ಯಾವುದೂ ಇಲ್ಲ. ಅಲ್ಲಿ ಇದ್ದದ್ದು ಶುದ್ಧ ಕಾಯಕ. 200ಕ್ಕೂ ಹೆಚ್ಚು ಶರಣರು ಏನಪ್ಪ ಅಂತಂದ್ರೆ ಆ ಅನುಭವ ಮಂಟಪದಾಗ ಬರ್ತಾರೆ. ಶರಣರು ಅಂದ್ರೆ ಹೆಂಗಪ್ಪ ಅಂದ್ರೆ ಕಾಯಕ ಮಾಡೋರು. ಬೆಳಗ್ಗೆ ಅವರು ತಮ್ಮ ಪ್ರತಿಯೊಬ್ಬ ಶರಣಗೂ ಕಾಯಕ ಇತ್ತು. ಶರಣ ಅಂದರೆ ಕಾಯಕ, ಕಾಯಕ ಅಂದರೆ ಶರಣ. ಅದ್ರ ಜೊತೆಗೆ ಆಧ್ಯಾತ್ಮದ ವಿಷಯಗಳನ್ನು ಅನುಭವ ಮಂಟಪದಾಗ ಚರ್ಚೆ ಮಾಡ್ತಿದ್ರು. ಅಲ್ಲೆಲ್ಲ ಅಕ್ಕ ಮಹಾದೇವಿ ಆಗಿರ್ಬೋದು, ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮ, ಸೊಲ್ಲಾಪುರದ ಸಿದ್ದರಾಮೇಶ್ವರರಾಗಿರ್ಬೋದು, ಡೋರ ಕಕ್ಕಯ್ಯ,
ಅಂಬಿಗರ ಚೌಡಯ್ಯ ಪ್ರತಿಯೊಬ್ಬರು ಅಲ್ಲೇ 200ಕ್ಕೂ ಹೆಚ್ಚು ಶಿವಶರಣರು ಇದ್ದರು. ಅದನ್ನೆಲ್ಲ ಮೇಂಟೈನ್ ಮಾಡ್ತಿದ್ದು ಬಸವಣ್ಣನವರು, ಅಲ್ಲಮ ಪ್ರಭುಗಳು. ಅಲ್ಲಿ ಎಲ್ಲ ನಡೀತಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಆಚಾರ ವಿಚಾರ ಎರಡೂ ಕೂಡ ಎಕ್ಸ್ಚೇಂಜ್ ಆಗ್ತಿತ್ತು. ಅಲ್ಲಿ ಪ್ರತಿಯೊಬ್ಬ ಶರಣನು ಕೂಡ ವಚನಗಳನ್ನು ಬರೀತಿದ್ರು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರು. ಹೆಂಗೆ ಬದುಕಬೇಕು, ಮುಂದಿನ ಪೀಳಿಗೆ ಹೆಂಗೆ ಬದುಕಬೇಕಂತೇಳಿ ರೆಡಿಯಾದ ವಚನ ಸಾಹಿತ್ಯ ಅಲ್ಲೇ ರೆಡಿಯಾಗಿದೆ. ಆ ಅನುಭವ ಮಂಟಪದಾಗೆ ವಚನ ಸಾಹಿತ್ಯ ರೆಡಿಯಾಗಿರ್ತಕ್ಕಂಥ ಜಾಗವೇ ಅನುಭವ ಮಂಟಪ. ಇಂದೂ ಕೂಡ ಅದು ಸೂರ್ಯಚಂದ್ರರ ತನಕ ಕೂಡ ಅವು ಇರ್ತವೆ. ಬಸವಣ್ಣನವರು ಬರೆದಿರ್ತಕ್ಕಂಥ 1400 ವಚನಗಳು ಇಲ್ಲಿ ತನಕ ನಮಗೆ ಸಿಕ್ಕವು. ಬೇರೆ ಬೇರೆ ಎಲ್ಲ ಶರಣರು 20,000 ವಚನಗಳು ಇಲ್ಲಿ ತನಕ ನಮಗೆ ಸಿಕ್ಕವು. ಇನ್ನೂ ಎಷ್ಟೋ ಕಳ್ಕೊಂಡಿವಿ. ಮತ್ತು ಬೇರೆ ಆ ತತ್ವಗಳನ್ನು ನಾವು ಜೀವನದಾಗ ಅಳವಡಿಸ್ಕೊಂಡ್ರೆ ನಾವು ಕೂಡ ಭಾಳ ಚೆನ್ನಾಗಾಗ್ತೀವಿ. ಹೇಳಿದೆ ಅಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ಅಲ್ಲಿ ಹೇಳಿದ್ನಲ್ಲ, ಅವರಿಗೆ ಜಾತಿ ಧರ್ಮ ಕುಲ ಗೋತ್ರ ಏನೂ ಇಲ್ಲ. ಮನುಷ್ಯ ಪಂಪನ ಒಂದು ಮಾತು ಬರ್ತದೆ, ಮನುಷ್ಯ ಜಾತಿ ತಾನೊಂದೇ ಒಲಂ. ಮನುಷ್ಯ ಒಂದೇ ಜಾತಿ. ಇಲ್ಲಿ ಈ ಮೇಲು ಕೀಳು, ಆ ಜಾತಿ ಈ ಜಾತಿ, ನಂದು ಆ ಧರ್ಮ ಈ ಧರ್ಮ ಯಾವುದೂ ಇಲ್ಲ. ದೇವರಿಗೆ ಬೇಕಾಗಿರೋದು ನಿನ್ನ ಶುದ್ಧ ಭಕ್ತಿ. ಬಸವಣ್ಣನವ್ರು ಒಂದು ಕಡೆ ಭಾರಿ ಚಂದ ಹೇಳ್ತಾರೆ, ಅದಕ್ಕೆ ಭಕ್ತಿ ಭಂಡಾರಿ ಅಂತಾರೆ. ಅವ್ರಿಗೆ ಒಬ್ಬ ಬಂದು ಕೇಳ್ತಾನೆ ಬಸವಣ್ಣವ್ರಿಗೆ, ಬಸವಣ್ಣ ನಿಜವಾದ ಭಕ್ತಿ ಯಾರು ನೋಡ್ರಿ, ಎಷ್ಟು ಚಂದ. ಬಸವಣ್ಣ ನಿಜವಾದ ಭಕ್ತಿ ಯಾರಂತ ಆತ ಕೇಳ್ತಾನೆ. ಅದಕ್ಕೆ ಬಸವಣ್ಣನವ್ರು ಅಂತಾರೆ, ನಿಜವಾದ ಭಕ್ತ ನಾನೇ ಅಂತಾರೆ ಬಸವಣ್ಣನವ್ರು. ಅದಕ್ಕೆ ಅತಂತರ ಹಂಗಾದ್ರೆ ನಾನೇ ಅದಕ್ಕೆ ನೋಡಿ ಬಸವಣ್ಣ ಏನಂತಾನ, ನೀನೇ ಭಗವಂತ ಅಂತಾರೆ. ಎಂತ ಮಾತು. ಯಾರು ನಿಜವಾದ ಭಕ್ತ ಅಂತ ಆತ ಕೇಳಿರ್ತಾನ, ಬಸವಣ್ಣ ನಾನೇ ನಿಜವಾದ ಭಕ್ತ ಅಂತ ಹೇಳ್ತಾರೆ. ಹಂಗಂದ್ರೆ ನಾನೇ ಅಂತ ಕೇಳ್ತಾನಂತ, ನೀನೇ ಭಗವಂತ ಅಂತ ಹೇಳ್ತಾರೆ ಬಸವಣ್ಣ. ಅಂದ್ರೆ ಎದುರು ನೀರಿನಲ್ಲಿ ಭಗವಂತನನ್ನ ರೂಪ ನೋಡ್ತಿದ್ರು. ಅಂದ್ರೆ ಪ್ರತಿಯೊಬ್ಬರಲ್ಲಿನೂ ಕೂಡ ಪರಮಾತ್ಮನ. ಹಿಂಗಾಗಿ ಅವರು ಮಾನವನ ಸೇವೆಯೇ ಮಾಧವನ ಸೇವೆ ಅಂತ ತಿಳ್ಕೊಂಡಿದ್ರು. ಒಂದು ಘಟನೆ ನಡೀತದೆ, ಅವರು ಮಂತ್ರಿ ಆದಾಗ ಒಂದು ಘಟನೆ ಭಾಳ ಚಂದ ಅದ. ಬಿಜ್ಜಳ ಮಾರುವೇಷದಾಗ ಬರ್ತಿರ್ತಾರೆ, ಬಸವಣ್ಣನ ಬಗ್ಗೆ ಎಲ್ಲರೂ ಹೊಳ್ತಿರ್ತಾರಲ್ಲ, ನೋಡೋಮಿತ ಎಷ್ಟು ನೈತಿಕತೆ ಆದಿತ್ತು ನಮ್ಮಲ್ಲಿ ಅಂತೇಳಿ ವೇಷ ಬರ್ಸ್ಕೊಂಡು ರಾಜ ಬರ್ತಾನೆ. ಎಲ್ಲಿ? ಬಸವಣ್ಣನವ್ರ ಮನೆಗೆ. ಬಸವಣ್ಣ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ದೀಪವನ್ನು, ಕ್ಯಾಂಡಲನ್ನು ಹಚ್ಕೊಂಡು ಲೆಕ್ಕ ಬರೀತಿರ್ತಾರೆ. ಎದ್ರದ್ದು ರಾಜ್ಯದೆಲ್ಲ ನಮ್ಮ ಲೆಕ್ಕಪತ್ರ ಬರೀಬೇಕಲ್ಲ, ಲೆಕ್ಕ ಬರೀತಿರ್ತಾರೆ. ಇವ್ರು ಮಾರುವೇಷದಾಗ ಮುತ್ತಿನ ವೇಷದಾಗ ಬರ್ತಾರೆ. ಬರೀ ಮುತ್ತೆ ಕೂಡ್ರ ಅಂತ ಕೂಡ್ಸ್ಕೊತಾರೆ. ಕೂಡ್ಸ್ಕೊಂಡು ಏನು ಬರೆಯಕತ್ತೀರಿ ಅಣ್ಣ? ಇಲ್ಲ ರಾಜ್ಯದ ಲೆಕ್ಕಪತ್ರನ ಬರೆಯಕತ್ತೀರಿ ಅಂತ ಅಣ್ಣ. ಸ್ವಲ್ಪ ಕೂಡ್ತಾರೆ. ಲೆಕ್ಕಪತ್ರ ಆಗೋಣ, ಅದು ದೊಡ್ಡದು ಇರ್ತದೆ, ಒಂದು ಅಷ್ಟು ದೊಡ್ಡದು ಕ್ಯಾಂಡಲ್. ಅದನ್ನು ಊದ್ತಾರೆ. ಊದಿ ನೆಕ್ಸ್ಟ್ ಸ್ವಲ್ಪ ತಗೋಣ, ಮತ್ತೆ ಬಾಜುನ ಇನ್ನೊಂದು ಸಣ್ಣ ಕ್ಯಾಂಡಲ್ ಇರ್ತದೆ ಅಥವಾ ಒಂದು ದೀಪ, ಆ ದೀಪವನ್ನು ಹಚ್ತಾರೆ. ಹಚ್ಚಿದಗಳೇ ಹಚ್ಚಿ ತಮ್ಮ ಮನೇದು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಮುತ್ತೆ ಕೇಳ್ತಾನೆ, ಅಲ್ಲ ಬಸವಣ್ಣ, ರಾಜ್ಯದ ಬರೆಯತ್ನಾಗ ದೊಡ್ಡ ಕ್ಯಾಂಡಲ್ ಹಚ್ಚಿದ್ದಿ, ದೊಡ್ಡ ದೀಪವನ್ನು ಹಚ್ಚಿದ್ದಿ, ಅದ್ರದಾಗೆ ಬರಿಬಹುದಾಗಿತ್ತಲ್ಲ ನಿನ್ನ ಮನೆ ಲೆಕ್ಕನ, ಯಾಕೆ ಅದನ್ನು ಹಚ್ಚಿ ಸಣ್ಣ ದೀಪ ತೊಗೊಂಡೆ ಅಂತ ಕೇಳ್ತಾರೆ ಅವ್ರು. ಅದಕ್ಕೆ ನೋಡ್ರಿ ಬಸವಣ್ಣ ಎಷ್ಟು ಚಂದ ಹೇಳ್ತಾರೆ, ದೊಡ್ಡ ದೀಪ ಹಚ್ಚಿದ್ದು ರಾಜ್ಯದ ರೊಕ್ಕದಾಗ ಹಚ್ಚೀನಿ, ರಾಜ್ಯದ ಜನದ ರೊಕ್ಕ ಅದದು, ರಾಜ್ಯನ ರೊಕ್ಕ ಅದು, ರಾಜ ಭಂಡಾರದ ರೊಕ್ಕದಾಗ ದೊಡ್ಡ ದೀಪ ಇತ್ತು, ರಾಜ್ಯದ ಲೆಕ್ಕ ಬರೆಯಕತ್ತಿದ್ದೆ, ಹಿಂಗೆ ಆ ದೀಪ ಹಚ್ಚಿನಿ. ಈಗ ನನ್ನ ಮನೆಯದು ಬರೆಯತ್ನಾಗ ಅದೇ ಹೆಂಗೆ ಹಚ್ಚಕ್ಕಾಗ್ತದೆ? ಹೌದಾ? ಇಲ್ಲ, ನನ್ನ ಮನೆಯದು ಬರಿಬೇಕಂದ್ರೆ ನಂದೇ ಹಚ್ಚಬೇಕು ಕಾಣತ್ತೆ. ಹಿಂಗಾಗಿ ನಂದು ಇದು ನನ್ನ ಅಣತೆ ಅಂತ ಹೇಳ್ತಾನೆ. ಅವಾಗ ಬಿಜ್ಜಳನಿಗೆ ಅರವಡ್ತಾರೆ, ಅವೆಲ್ಲ ತೆಗೆದು ಬಿಡ್ತಾನೆ, ತನ್ನ ವೇಷವನ್ನು ತೋರಿಸ್ತಾನೆ. ನಾನೇ ಮತ್ತೆ ಯಾರಲ್ಲ, ನಿನ್ನ ಬಗ್ಗೆ ಜನ ಎಲ್ಲ ಹೇಳ್ತಿದ್ರು, ಇವತ್ತು ಗೊತ್ತಾಯಿತು ನೀನು ಎಷ್ಟು ನೀತಿವಂತ ಅಂತೇಳಿ ಬಿಜ್ಜಳನಿಗೆ ಭಾಳ ಖುಷಿ ಆಗ್ತದೆ. ಬಸವಣ್ಣನ ಮೇಲೆ ಬಿಜ್ಜಳನಿಗೆ ಭಾಳ ಪ್ರೀತಿ. ಆದರೆ ಮುಂದೆ ಸ್ವಲ್ಪ ವೈಮನಸ್ಗಳು ಬರ್ತಾರೆ, ಹೇಳ್ತೀನಿ. ಅದಾದ ನಂತರ ಹೇಳಿದ್ನಲ್ಲ, ಎಲ್ಲ ಶರಣರು ಬರ್ತಾರೆ. ಡೋರ ಕಕ್ಕಯ್ಯ, ಮಡಿವಾಳ ಮಾಚಿದೇವ, ಹೇಳಿದ್ನಲ್ಲ 200ಕ್ಕೂ ಹೆಚ್ಚು ಶಿವಶರಣರು ಅಲ್ಲಿ ಏನಪ್ಪ ಅಂದ್ರೆ ತಮ್ಮ ಕಾಯಕವನ್ನು ಮಾಡ್ಕೊತ ವಚನಗಳನ್ನು ರಚಿಸ್ತಾರೆ. ಅವಾಗ ಬಸವಣ್ಣನವರಿಗೆ ಜಾತಿ ಇಲ್ಲ ಅಂತ ಹೇಳಿದೆ. ಮೊದಲೇ ಜಾತಿ ಪದ್ಧತಿ ಮೊದಲು ಕಾಣಿಸ್ತಿದ್ರು ಅವರು, ಮಾನವ ಜಾತಿ ತಾನೊಂದೇ ಒಲಂ. ಹಿಂಗಾಗಿ ಬಸವಣ್ಣನವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅಂತರ್ಜಾತಿ ವಿವಾಹವನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಈಗ ಏನು ನಡೀತಿರ್ತದಲ್ಲ, ಆ ಅನುಭವ ಮಂಟಪದಾಗ ಎಲ್ಲ ಜಾತಿ ಶಿವಶರಣರು ಇರೋದ್ರಿಂದ ಸಂಪ್ರದಾಯವಾದಿಗಳಿಗೆ ಸಿಟ್ಟು ಬರ್ತದೆ. ಬಸವಣ್ಣನವ್ರ ಬಗ್ಗೆ ಬಿಜ್ಜಳನಿಗೆ ಕಿವಿ ಚುಸ್ತಿರ್ತಾರೆ. ನೋಡ್ರಿ ಬಸವಣ್ಣ ನಿಮ್ಮ ರೊಕ್ಕ ತೊಗೊಂಡೋಗಿ ಏನಪ್ಪ ಅಂದ್ರೆ ದಾಸೋಹ ಮಾಡಕತ್ತಾರ ಅಂತ ಸುಮ್ಮನೆ ಏನೇನು ಹೇಳೋದು ಆತನ ಬಗ್ಗೆ. ಬಿಜ್ಜಳನಿಗೆ ಗೊತ್ತಿರ್ತದೆ ಬಸವಣ್ಣ ಹಂಗಲ್ಲ ಅಂತೇಳಿ. ಭಾಳ ಸತ್ಯ ಹೇಳ್ತಾರೆ, ಅವೆಲ್ಲ ಸುಳ್ಳಾಗ್ತಾವೆ. ಯಾಕಂದರೆ ಅಲ್ಲೆಲ್ಲ ಬೇರೆ ಬೇರೆ ಜಾತಿಯವರು ಇರೋದ್ರಿಂದ ಬಸವಣ್ಣ ನಮ್ಮ ಸಂಪ್ರದಾಯವನ್ನು ಹಾಳು ಮಾಡಕತ್ತಾನ ಅಂಥೇಳಿ ಏನು ರಾಜ ಕಿವಿ ಚುಚ್ಚೋದೇ ಇವ್ರ ಕೆಲಸ. ಆದ್ರೂ ರಾಜ ಅವನ್ನೆಲ್ಲ ಬಸವಣ್ಣ ಹಂಗಿಲ್ಲ ಅಂತೇಳಿ ಕ್ಷಮಿಸ್ತಾರೆ. ಆದರೆ ಸ್ವಲ್ಪ ದಿನಗಳ ನಂತರ ಬಸವಣ್ಣ ಏನು ಮಾಡ್ತಾರಪ್ಪ ಅಂತಂದ್ರೆ ಅಂತರ್ಜಾತಿ ವಿವಾಹ ಮಾಡ್ತಾರೆ. ಅಂತರ್ಜಾತಿ ಅಂದ್ರೆ ಗೊತ್ತಲ್ಲ, ಒಂದು ಜಾತಿಯ ಗಂಡನ್ನು ಮತ್ತೊಂದು ಜಾತಿಯ ಹೆಣ್ಣಿನ ಜೊತೆಗೆ ವಿವಾಹ ನಡೀತದೆ. ಅವಾಗ ಅರಳಯ್ಯನವರ ಮಗನನ್ನು ಮಧುವರಸನ ಮಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇಬ್ಬರು ಬೇರೆ ಬೇರೆ ಜಾತಿ, ಅರಳಯ್ಯ ಒಂದು ಜಾತಿ, ಮಧುವರಸ ಒಂದು ಜಾತಿ. ಆ ಮದುವೆ ಆಗೋಣ ಸಂಪ್ರದಾಯವಾದಿಗಳಿಗೆ ಪೂರ್ತಿ ಕೆಂಡಾಮಂಡಲಾಗ್ತಾರೆ. ಬಸವಣ್ಣನವರು ಬೇರೆ ಬೇರೆ ಜಾತಿ ಗಂಡ ಹೆಣ್ಣನ್ನು ಮದುವೆ ಮಾಡಕತ್ತಾರೆ. ಇದರಿಂದ ಸಮಾಜದಾಗ ವರ್ಣಾಂಕುರ ಆಗ್ತದೆ, ಇದು ತಪ್ಪಾದಂತೇಳಿ ಬಿಜ್ಜಳನ ಕಿವಿ ಚುಚ್ತಾರೆ.
ಆವಾಗ ಬಿಜ್ಜಳನಿಗೂ ಕೋಪ ಬರ್ತದೆ. ಕೋಪ ಬಂದು ಏನು ಮಾಡ್ತಾರಪ್ಪ ಅಂದ್ರೆ ಅವರಿಬ್ಬರಿಗೆ ಸಾಯಿಸಲಿ ಅಂತ ಆರ್ಡರ್ ಮಾಡಿಬಿಡ್ತಾನೆ. ಯಾರಿಗೆ? ಅರಳಯ್ಯಗ ಮತ್ತು ಮಧುವರಸರು. ಏನು ಇದೇ ಟೈಮ್ ಅಂತೇಳಿ ಸೈನಿಕರು ಅವ್ರನ್ನಿಬ್ಬರನ್ನ ಎಳ್ಕೊಂಡು ಬಂದು ಆಣಿ ಕಾಲಿಂದ ತುಳಿಸಿ ಅವ್ರನ್ನ ಸಾಯಿಸ್ತಾರೆ. ಇದರಿಂದ ಬಸವಣ್ಣ ಭಾಳಷ್ಟು ಮನಸ್ಸು ನೊಂದು ಬಿಡ್ತದೆ. ನೊಂದು ಏನು ಮಾಡ್ತಾರಪ್ಪ ಅಂದ್ರೆ ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಬೇಡ ಇದೆ ಅಂತೇಳಿ. ನಾವು ಸಮಾಜಕ್ಕೆ ಒಳ್ಳೇದು ನೋಡ್ರಿ, ಅವಾಗೂ ಇದ್ದರು ಈಗನೂ ಅವ್ರು. ನೀವು ಸಮಾಜಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ಹೋದ್ರೆ ಅದರಿಂದ ದುಷ್ಟರು ಇರ್ತಾರೆ. ಆ ದುಷ್ಟರು ಕೈಯಾಗ ಹೋಯ್ತಂದ್ರೆ ಭಾಳ ಕಷ್ಟ. ಬಸವಣ್ಣ ಬರ್ತಾರೆ, ಬಸವ ಕಲ್ಯಾಣದಿಂದ ಹೊರಗಡೆ ಬಂದ್ಬಿಡ್ತಾರೆ. ಅದೆಲ್ಲ ನೋಡಿ ಅದಾದ್ರೆ ಅಲ್ಲಿಗೆ ನಿಂದ್ರಲ್ಲ. ಅದಾದ ಸ್ವಲ್ಪ ದಿವಸಕ್ಕೆ ಬಿಜ್ಜಳನ್ನು ಕೊಲೆ ಆಗ್ತದೆ. ರಾಜ ಏನು ಹೇಳಿದ್ದಲ್ಲ, ಆ ಬಿಜ್ಜಳನ್ನು ಕೂಡ ಇವರೇ ದುಷ್ಟರು ಕೊಲೆ ಮಾಡಿ ಆ ಕೊಲೆಯನ್ನು ಶಾಂಡ್ರ ಮೇಲೆ ಹಾಕ್ತಾರೆ. ಶಾಂಡ್ರೆ ಮಾಡ್ಯಾರ ಆ ಅರಳಯ್ಯಗ ಮತ್ತು ಮಧುವರಸ ಹೊಡೆದಾರಲ್ಲ ಬಿಜ್ಜಳ, ಹಿಂಗಾಗಿ ಆತನನ್ನು ಇವರೇ ಕೊಂದರಂತ ಅವ್ರ ಮೇಲೆ ಆಪಾದನೆ ಬರ್ತಾರೆ. ಆಟೋತಿ ಬಸವಣ್ಣ ಹೊರಗೆ ಬಂದ್ಬಿಟ್ಟಿರ್ತಾರೆ. ಹಿಂಗಾಗಿ ಅನೇಕ ಶಾಂಡ್ರೆ ಹೊಡಿತಾರೆ, ಹೊಡೆದು ಸಾಯಿಸ್ತಾರೆ. ಆ ಕಾಲಕ್ಕೆ ಹೇಳಿದಲ್ಲ, ಮಡಿವಾಳ ಮಾಚಿದೇವ ಡೋರ ಕಕ್ಕಯ್ಯ ಒಂದಿಬ್ಬರು ಪುಣ್ಯಾತ್ಮರು ಎಲ್ಲ ಬಿಜ್ಜಳ ಸೈನಿಕರ ಜೊತೆ ಹೋರಾಡಿ ಆ ವಚನ ಸಾಹಿತ್ಯವನ್ನು ಬೆನ್ನಿ ಕಟ್ಟಿಕೊಂಡು ಉಳಿವಿ ಕಡೆಗೆ ಬರ್ತಾರೆ. ಉಳಿವಿ ಕಡೆಗೆ ಬಂದು ಉಳಿಸಿದಕ್ಕೆ ನಾವು ಇವತ್ತು ಆ ವಚನಗಳನ್ನು ಓದಕತ್ತೀವಿ. ಸೊ ಬರ್ತಾರೆ, ಆಗ್ತದೆ. ಅವಾಗ ಇದನ್ನೆಲ್ಲ ನೋಡಿ ಯಾರು ಬಸವಣ್ಣನವ್ರಿಗೆ ಭಾಳಷ್ಟು ಫೀಲ್ ಆಗ್ತದೆ. ಫೀಲ್ ಆಗಿ ಒಂದು ಕೂಡಲ ಸಂಗಮ ಹೋಗಿದ್ದೀವಲ್ಲ ಟೂರ್ದಾಗ, 3 ನದಿಗಳ ಸಂಗಮ ಅಂದರೆ ಸೇರೋದು. ಘಟಪ್ರಭಾ, ಮಲಪ್ರಭಾ, ಕೃಷ್ಣ, ಆ 3 ನದಿಗಳ ಪುಣ್ಯಕ್ಷೇತ್ರ. ಅಲ್ಲಿ ಬಂದು ಹೇಳಿದಲ್ಲ, ಅವರು ಸಣ್ಣಗಿದ್ದ ಕಲ್ತದ ಕೇಂದ್ರನೂ ಅಲ್ಲೇ ವಿದ್ಯಾಭ್ಯಾಸ ಆಗಿರ್ತದೆ. ಇದೆಲ್ಲ ನೋಡಿ ಮನನೊಂದು ಅಲ್ಲೇ ಐಕ್ಯ ಆಗ್ತಾರೆ ಬಸವಣ್ಣನವರು. ಅದನ್ನೇ 1167-68 ಅಂತ ಏನಪ್ಪ ಅಂತಂದ್ರೆ ಒಂದು ವಿದ್ವಾಂಸರು ಹೇಳ್ತಾರೆ. ಅಂದ್ರೆ ಅವರು ಭೂಮಿ ಮೇಲೆ ಬದುಕಿದ 40 ವರ್ಷ ಅಷ್ಟೇ. ಅವರು ಭೂಮಿ ಮೇಲೆ ಬದುಕಿದ್ದು 40 ವರ್ಷ. ಆದ್ರೂ ಕೂಡ ಸೂರ್ಯಚಂದ್ರ ಇರತ್ತ ಕೂಡ ಅವರ ವಚನ ಸಾಹಿತ್ಯ ಇಡೀ ಜಗತ್ತಿಗೆ ಬೆಳಕಾಗಿದೆ. ಬದುಕಿದ್ರೆ ಹಿಂಗೆ ಬದುಕಬೇಕು. ನಾವು ಎಷ್ಟು ವರ್ಷ ಬದುಕ್ತೀವಿ ಅಂತ ಇಂಪಾರ್ಟೆಂಟ್ ಅಲ್ಲ, ಬದುಕಿದ್ದು ವರ್ಷಗಳಿಗೆ ಎಷ್ಟು ಜೀವ ತುಂಬಿರೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ನೀನು 100 ವರ್ಷ ಬದುಕ್ತೀವೋ 1000 ವರ್ಷ ಬದುಕ್ತೀವಿ ಅದು ಇಂಪಾರ್ಟೆಂಟ್ ಆಗಲ್ಲ. ಆ 100 ವರ್ಷದಾಗ ಎಷ್ಟು ದಿನಗಳನ್ನು ಬದುಕಿಗೆ ತುಂಬಿದಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಅಂಥದನ್ನು ಬಸವಣ್ಣನವರು ನಮಗೆಲ್ಲ ಕೊಟ್ಟೋದು. ಬಸವಣ್ಣನವ್ರದ್ದೊಂದು ಏನು ಅವ್ರದ್ದು ಗುಣ ಹೆಂಗಿತ್ತಪ್ಪ ಅಂತಂದ್ರೆ, ಒಂದು ಸರ್ತಿ ಅರಳಯ್ಯನವ್ರು ಬರ್ತಿರ್ತಾರೆ. ಅರಳಯ್ಯ ಅಂದ್ರೆ ಸಮಗಾರ, ಚಪ್ಪಲಿ ಹೊಲಿಯವ್ರು ಗೊತ್ತಲ್ಲ. ಅವಾಗಿಂದಕ್ಕೆಲ್ಲ ಗೊತ್ತು ನಿಮ್ಗೆ, ಜಾತಿ ಪದ್ಧತಿ ಇತ್ತು, ಮೇಲ್ಜಾತಿ ಕೀಳು ಜಾತಿ ಅಂತೆಲ್ಲ ಭೇದ ಭಾವ ಮಾಡ್ತಿದ್ರು. ಅರಳಯ್ಯ ಬರೋದ್ನಾಗ ಬಸವಣ್ಣನವ್ರನ್ನ ಈ ಕಡೆಯಿಂದ ಬರ್ತಿದ್ರು, ಅರಳಯ್ಯ ಆ ಕಡೆಯಿಂದ ಬರ್ತಿದ್ರು. ಅವಾಗ ಬಸವಣ್ಣ ಮಂತ್ರಿ ಅರಳಯ್ಯ ಬರೋದ್ನಾಗ ಅರಳಯ್ಯಕ್ಕಿಂತ ಮುಂಚೆನೇ ಬಸವಣ್ಣ ಕೈ ಮುಗಿದು ನಮಸ್ಕಾರ ಶರಣ ಅರಳಯ್ಯನವ್ರಿಗೆ ಅಂತಾರೆ. ಅದು ಕೇಳೋರಿಗೆ ಎಷ್ಟು ಖುಷಿ ಆಗ್ತದ. ಸಮಾಜದಾಗ ನಮಗೆಲ್ಲ ಬೈಯ ಜನ ಎಲ್ಲಿ ನೋಡಿದ್ರು ಬೈಯೋರು, ಇಂಥ ಮಂತ್ರಿಯಾಗಿರ್ತಕ್ಕಂತಹ ಇಂಥ ದೊಡ್ಡ ಶ್ರೇಷ್ಠ ಭಕ್ತಿ ಭಂಡಾರಿ ಬಸವಣ್ಣನೇ ನಮ್ಗಿಂತ ಮುಂಚೆ ಅವರೇ ಕೈ ಮುಗಿದ್ರಲ್ಲ, ಎಂಥ ಶ್ರೇಷ್ಠರು ಇರ್ಬೋದು ಅಂತೇಳಿ ಮನೆಗೆ ಬಂದು ಹೇಳ್ತಿಗೆ ಹೇಳ್ತಾನೆ ಅರಳಯ್ಯ. ಏನನ್ನ ಬಸವಣ್ಣನವ್ರಿಗೆ ಮಾಡಿಕೊಡ್ಬೇಕು, ಭಾಳ ಖುಷಿಯಾಗಿದೆ ಇವತ್ತು ನನಗೆ. ಬಸವಣ್ಣ ನನಗೆ ಇಷ್ಟು ಪ್ರೀತಿ ತೋರಿಸಿದ್ರು, ಇಷ್ಟು ಗೌರವ ತೋರಿಸಿದಾರಣ. ಏನಾದ್ರೂ ಭಾಳ ಇಂಪಾರ್ಟೆಂಟ್ ವಸ್ತುನ ನಾವು ಗಿಫ್ಟ್ ಮಾಡ್ಬೇಕು ಬಸವಣ್ಣಗಂತಾರಣ. ಏನು ಮಾಡ್ತಾರೆ, ಹೆಂಡ್ತಿ ಕೇಳ, ಹೆಂಡ್ತಿ ನೋಡ್ರಿ ಎಂಥ ಮನಸ್ಸು ಹೆಂಗಿರ್ಬೋದು ಅವ್ರದ್ದು. ಹೆಂಡ್ತಿ ಏನಂತಾಳ, ನಾವು ಹೆಂಗಿದ್ರು ಚಪ್ಪಲಿ ಹೊಲಿಯವರು ಚಪ್ಪಲಿ ಮಾಡಿಕೊಡಮೋ, ಆದರೆ ಎಂಥ ಚಪ್ಪಲಿ ಅಂದ್ರೆ ಚರ್ಮದ ಬೇರೆ ಚರ್ಮ ಅಲ್ಲ, ನಮ್ಮ ಚರ್ಮನೇ ಸುಲಿದು ಚಪ್ಪಲಿ ಮಾಡಮಂತ ಹೇಳ್ತಾರೆ. ನೋಡಿ, ಗಂಡ ಹೆಂಡ್ತಿ ಇಬ್ಬರು ಕೂಡ ತಮ್ಮ ತೊಡೆಯ ಚರ್ಮವನ್ನು ಕಿತ್ತಿ ಅದರಿಂದ ಚಪ್ಪಲಿ ಮಾಡಿ ಅದನ್ನು ತಲೆ ಮೇಲೆ ಇಟ್ಕೊಂಡು ಹೋಗಿ ಬಸವಣ್ಣನ ಕೊಡ್ತಾರೆ. ನೋಡಿರಿ, ಬಸವಣ್ಣನ ವ್ಯಕ್ತಿತ್ವ ನೋಡಿ. ಗಂಡ ಹೆಂಡ್ತಿ ಮಾರೋಗಿ ಚರ್ಮದ ಚಪ್ಪಲಿ ಮಾಡಮೋ, ನಮ್ಮ ಚರ್ಮದಿಂದ ಸುಲಿದು ಮಾಡಮ ಅಂತೇಳಿ ಅವರಿಬ್ಬರು ಚರ್ಮದಿಂದ ಸುಲಿದು ಚಪ್ಪಲಿಯನ್ನು ತಲೆ ಮೇಲೆ ಇಟ್ಕೊಂಡು ಬಸವಣ್ಣ ಕೊಟ್ರೆ ಬಸವಣ್ಣ ಕೈ ಮುಗಿತಾನಂತ. ಇದು ಅಂತಿಂಥ ಚಪ್ಪಲಿ ಅಲ್ಲ, ನಿಮ್ಮ ಭಕ್ತಿಯ ಚಪ್ಪಲಿ ಅವ, ನನಗೆ ಬೇಡವು, ನೀವು ಅಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿರಿ, ಶಿವನಿಗೆ ಕೊಡ್ರಿ ಅಂತ ಹೇಳ್ತಾರೆ. ನನಗೆ ಬೇಡ, ನಾನು ಅಷ್ಟು ಯೋಗ್ಯನಲ್ಲ. ನೋಡ್ರಿ ಬಸವಣ್ಣನ ಮಾತು, ನನಗಷ್ಟು ಯೋಗ್ಯನಲ್ಲ ಅಂತಾರೆ. ಅವ್ರ ಸಲಿಗೆ ತಂದಿರ್ತಾರೆ ಇವರು, ಶಿವನಿಗೆ ಹೋಗಿ ಅರ್ಪಿಸ್ರಿ ಅಂತೇಳಿ ಅವನು ತಮ್ಮ ತಲೆ ಮೇಲೆ ಇಟ್ಕೊತಾರೆ. ನೋಡ್ರಿ ಬಸವಣ್ಣ ಅದೇನು ತಂದು ಕೊಡ್ತಾರಲ್ಲ ಚಪ್ಪಲಿಯನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡು ಅವ್ರಿಗೆ ವಾಪಸ್ ಕೊಡ್ತಾರೆ. ವಾಪಸ್ ಕೊಟ್ಟುಗಳೇ ಅವರು ತೊಗೊಂಡೋಗ್ತಾರೆ ಶಿವನ ಬಲ್ಲಿ ಅಂತೇಳಿ ಶಿವನ ದೇವಸ್ಥಾನಕ್ಕೆ ತೊಗೊಂಡು ಹೊಂಟಿರ್ತಾರೆ. ಆ ಟೈಮಿಗೆ ಬಿಜ್ಜಳದ ಕೆಲವೊಬ್ಬರು ಸೈನಿಕರು ಯೂಸ್ಲೆಸ್ಗಳು ಅವ್ರು ಬಂದು ಈ ಚಪ್ಪಲಿ ನಮ್ಗೆ ಕೊಡ್ರಿ ಅಂತಾರೆ. ಇಂಥದ್ದು ಚರ್ಮದ ಚಪ್ಪಲಿ ಅದ, ನಮ್ಗೆ ಕೊಡ್ರಿ ಅಂತ ಅಣ್ಣ. ಅವ್ರು ಹೇಳ್ತಾರೆ, ನಾವು ಬಸವಣ್ಣಿಗಾಗಿ ಮಾಡ್ಕೊಂಬಂದು ಚಪ್ಪಲಿ ನಿಮ್ಗೆ ಕೊಡೋಕ್ಕೆ ಬರೋದಿಲ್ಲ ಅಂತ ಅಣ್ಣ, ನಾವು ಸೈನಿಕರಿಗೆ ನಮಗೆ ಎದುರಾಡ್ತೀರ ನೀವು ಅಂತೇಳಿ ಅವರಿಗೆ ಸ್ವಲ್ಪ ಬೆದರಿಸಿ ಆ ಚಪ್ಪಲಿಯನ್ನು ಕಸ್ಕೊಂಡವ. ಆ ಮಂತ್ರಿ ಯಾಕೆತ್ತಾನ, ಮೈಯೆಲ್ಲ ಉರಿಯಕ್ಕೆ ಸ್ಟಾರ್ಟ್ ಆಗ್ತದೆ. ಮೈಯೆಲ್ಲ ಬಗ 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 ಉರಿತದ, ಜ್ವರನೇ ಬಂದು ಬಿಟ್ಬಿಡ್ತಾನ. ಎಲ್ಲ ಕಡೆಗೆ ತೋರಿಸ್ತಾನ, ಕಡಿಮೆನೇ ಆಗಲ್ಲ. ಲಾಸ್ಟಿಗೆ ಬಸವಣ್ಣನ ಬಲ್ಲಿ ಬರ್ತಾರೆ. ಏನೋ ಎಲ್ಲಿ ತೋರಿಸಿದ್ರೆ ಇದು ಕಡಿಮೆ ಆಗೋಗುತ್ತೆ, ಹೆಂಗೆ ಮಾಡಮಂತ ಅಣ್ಣ. ಅವಾಗ ಬಸವಣ್ಣ ಹೇಳ್ತಾರೆ, ಇದು ಅರಳಯ್ಯ ದಂಪತಿಗಳ
ಭಕ್ತಿಯಿಂದ ಮಾಡಿದ್ದು. ಆದ್ದರಿಂದ ನೀವು ಎಲ್ಲಿ ಹೋಗ್ಬೇಡ್ರಿ, ಅವ್ರ ಬಳಿ ಹೋಗಿ ಕ್ಷಮೆ ಕೇಳ್ರಿ, ಅವಾಗ ನಿನ್ನ ಮೈದು ಉರಿ ಕಡಿಮೆ ಆಗ್ತದಣ್ಣ. ಆ ಮಂತ್ರಿ ಬಂದು ಅರಳೆ ಮತ್ತು ದಂಪತಿಗೆ ಸಾರಿ ತಪ್ಪಾಯಿತು ಕ್ಷಮೆ ಮಾಡ್ರಿ ಅಂತಾರಣ. ಅವಾಗ ಏನಪ್ಪ ಅಂದ್ರೆ ಅವನ ಮೈದು ಏನು ಇದಾಗಿತ್ತಲ್ಲ ಜ್ವರ ಅದೆಲ್ಲ ಇಳೀತದೆ. ಅಂದ್ರೆ ಅಷ್ಟು ಭಕ್ತಿ ಅವರು, ಅದಕ್ಕೆ ಅವ್ರನ್ನ ಭಕ್ತಿ ಭಂಡಾರಿ ಅಂತ ಕರಿತೀವಿ. ಅದಕ್ಕೆ ಹೇಳ್ತಾರೆ ಬಸವಣ್ಣನ ವಚನಗಳು ನಾವೆಲ್ಲ ದಿನನೂ ಕೂಡ ಭಾಳಷ್ಟು ವಚನಗಳನ್ನು ಹೇಳ್ತೀವಿ. ಕಳಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಯುವ ಪರಿ. ಇವನ್ನೇ IPC ಸೆಕ್ಷನ್ಗಳನ್ನು ಮಾಡ್ಯಾರ. ಬಸವಣ್ಣ ಇದನ್ನು 12ನೇ ಶತಮಾನ ಕೇಳಿದರು. ಇವತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆದಾಗ ಇವೆ. ಕಳಬೇಡ, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಳ್ತದ ಕಳು ಮಾಡಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ. ನಮ್ಮ IPC ಸೆಕ್ಷನ್ಗಳದ್ದು ಮೂಲ ಪುರುಷನೇ ಬಸವಣ್ಣನವರು. ಅವಾಗ ಹೇಳಿಬಿಟ್ಟಾರೆ ಇದನ್ನೆಲ್ಲ. ಈಗ ಅವನ್ನೆಲ್ಲ ನಾವು ಕಲಂಗಳನ್ನು ಏನಪ್ಪ ಅಂದ್ರೆ ನ್ಯಾಯ ಸಂಹಿತೆಯನ್ನು ಮಾಡ್ಕೊಂಡು ಹೇಳಕತ್ತೀವಿ. ಮತ್ತು ಬಸವಣ್ಣನವ್ರು ಹೇಳ್ತಾರೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎಂಥ ದೊಡ್ಡ ಮಾತು. ನನಗಿಂತ ಸಣ್ಣವರಿಲ್ಲ, ಶಿವಭಕ್ತರಿಗಿಂತ ದೊಡ್ಡವರಿಲ್ಲ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಇದು ನಿನ್ನ ಆಣೆ, ನನ್ನ ಮನದ ಆಣೆ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನೋಡ್ರಿ ಎಂಥ ಅದ್ಭುತ ಮಾತು. ಇನ್ನೊಂದು ಅವರು ಒಂದಕ್ಕಿಂತ ಒಂದು ವಚನ ಅದ್ಭುತವ. ಎನ್ನ ಕಾಲೇ ನಾನೇನು ಮಾಡಲಯ್ಯ, ನಾನು ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ, ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. 14 ವಚನಗಳವ. ಒಂದಕ್ಕಿಂತ ಒಂದು ಮುತ್ತು ರತ್ನ ಬೆಲೆ ಕಟ್ಟಬೋದು. ಈ ವಚನಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅದ್ಭುತ. ಇಡೀ ಪ್ರಪಂಚದಾಗ ಒಂದೇ ಒಂದು ಸಾಹಿತ್ಯ ಜಗತ್ತಿನ ಎಲ್ಲಿ ಇಲ್ಲ ವಚನ ಸಾಹಿತ್ಯ, ನಮ್ಮ ಕರ್ನಾಟಕದಾಗ ಅದ, ನಮ್ಮ ಭಾರತದಾಗ ಅನ್ನೋದೇ ನಮ್ಮ ಹೆಮ್ಮೆ. ಅವ್ರು ವಚನಗಳನ್ನು ಹೆಂಗೆ ಬರೆದ್ರಪ್ಪ ಅಂದ್ರೆ ಹಂಗೆ ಬರೆದ್ರು. ನಡೆದಿಲ್ಲ. ತಮ್ಮ ಜೀವನದಾಗ ಏನೇನೇನು ತಾವು ಅನುಭವಿಸಿದ್ದನ್ನೇ ಬರೆದಾರ. ಅದನ್ನೇ ವಚನ ಅಂತ ಕರೀತಾರೆ. ನುಡಿದಂತೆ ನಡೆದಾರ ಅವರು. ನುಡಿದಾರೆ ನೋಡ್ರಿ. ನುಡಿದಂತೆ ನಡೆಯ ಅಂತ ನಮ್ಮದು ಮಾತು. ನುಡಿದಂಗೆ ನಡೀರಿ. ದೊಡ್ಡವ್ರ ಮಾತುಗಳನ್ನು ನಾವು ಕೇಳಿ ಜೀವನ ಮಾಡ್ಬೇಕಂತೀವಿ. ಅವರೇ ದೊಡ್ಡವರು. ಅವರು ನುಡಿದಾರೆ. ಫಸ್ಟು ಮಾಡ್ಯಾರಂಗೆ ಮಾಡಿ ಹೇಳ್ಯಾರ ನೀವು ಹಿಂಗೆ ಮಾಡ್ರಿ ಅಂತ. ಮುಂದಿನ ಪೀಳಿಗೆಗೆ ದಾರಿದೀಪವಾಗ್ಯಾರ ಅವರೆಲ್ಲ. ಅದಕ್ಕೆ ಅವ್ರನ್ನ ನಾವೆಲ್ಲ ಈಗ ಎಲ್ಲ ಪ್ರತಿಯೊಬ್ಬ ಶಿವಶರಣವನ್ನು ಕೂಡ ನೆನೆಸ್ತೀವಿ, ಅವ್ರ ವಚನಗಳನ್ನು ಗುಣಗುಣಿಸ್ತೀವಿ. ಆದರೆ ಅದು ನಮ್ಮ ಜೀವನಕ್ಕೆ ಅಡಾಪ್ಟ್ ಆಗಬೇಕು. ಆ ಎಲ್ಲ ವಚನಗಳು ನಮ್ಮ ಜೀವನಕ್ಕೆ ಬರಬೇಕು. ಅಂದಾಗಲೇ ಏನಪ್ಪ ಅಂತಂದರೆ ಇದಾಗ್ತದೆ. ಹೇಳಿ ಬಸವಣ್ಣನವರಿಗೆ ಅಲ್ಲಿ ಇನ್ನೊಂದು ಪಾಯಿಂಟು ಹೇಳಬೇಕು. ಬಸವಣ್ಣನವರಿಗೆ ಒಂದೇ ಹೆಂಡತಿ ಯಾರು ಗಂಗಾಂಬಿಕೆ ಅಂತ ಹೇಳಿದ್ದೆ. ಸ್ವಲ್ಪ ದಿನಗಳ ನಂತರ ಏನು ಮಂಗಳವಾಡಿಗೆ ಬರ್ತಾರಲ್ಲ ಬಿಜ್ಜಳ, ಇವರ ಒಂದು ವಿದ್ಯಾಭ್ಯಾಸ, ಇವ್ರ ಒಂದು ತಾಕತ್ತು ನೋಡಿ ಬಿಜ್ಜಳಗೆ ಒಬ್ಬಕ್ಕೆ ಸಾಕು ತಂಗಿ ಇರ್ತಾವೆ. ಅಂದ್ರೆ ಸ್ವಂತ ತಂಗಿ ಅಲ್ಲ, ಆತನ ಬಳಿ ಒಬ್ಬ ಏನಪ್ಪ ಅಂದ್ರೆ ದಂಡಾಧಿಕಾರಿ ಇರ್ತಾನೆ. ಅವ್ರ ಅಪ್ಪ ಅಮ್ಮ ಸಣ್ಣ ವಯಸ್ಸಿಗೆ ಸತ್ತೋಗಿರ್ತಾರೆ. ಆ ಕೂಸನ್ನ ಬಿಜ್ಜಳ ಸಾಕಿರ್ತಾರೆ, ತಂಗಿ ಟೈಪ್. ಆಕೆಯನ್ನು ಕೊಟ್ಟು ಬಸವಣ್ಣಗೆ ಮದುವೆ ಮಾಡಿಸ್ತಾರೆ. ಆಕೆ ಹೆಸರು ನೀಲಾಂಬಿಕೆ. ಬಸವಣ್ಣನವರ ಇಬ್ಬರು ಹೆಂಡತಿಯವರು. ಒಂದನೇ ಹೆಂಡತಿ ಬಲದೇವನ ಮಗಳು ಗಂಗಾಂಬಿಕೆ, ಎರಡನೇ ಹೆಂಡತಿ ಬಿಜ್ಜಳನ ಸಾಕು ತಂಗಿ ನೀಲಾಂಬಿಕೆ. ಇಬ್ಬರು ಬಸವಣ್ಣನವರಿಗೆ ಹೆಂಡತಿಯರು. ಆದರೆ ಅವರಿಗೆ ಏನು ಸಂಸಾರ ಅಂದ್ರೆ ನಮ್ಮಂಗಲ್ಲ. ಅವರು ಲೋಕ ಕಲ್ಯಾಣಾರ್ಥವಾಗಿ ಕಟ್ಕೊಂಡದ್ದು ಅಷ್ಟೇ. ಅವ್ರು ಮಾಡಿದ್ದೆಲ್ಲ ಪರೋಪಕಾರನೇ. ಅವ್ರು ನುಡಿದಿದ್ದೆಲ್ಲ ತತ್ವ. ಮಾಡಿದ್ದು ಶಿವಾನುಭವ ಗೋಷ್ಠಿ. ಏನಪ್ಪ ಅಂದ್ರೆ ಶರಣರನ್ನು ಇಡೀ ಅನುಭವ ಮಂಟಪವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಮಹಾತ್ಮ. ಇಂತಹ ಮಹಾತ್ಮರ ಪ್ರತಿಯೊಂದು ವಚನಗಳನ್ನು ನಮ್ಮ ಜೀವನಕ್ಕೆ ನಾವು ಕೂಡ ವಚನ ಮಾಡ್ಕೋಬೇಕು. ವಚನ ಅಂದರೆ ಏನಲ್ಲ, ವಚನ ಅಂದರೆ ಏನು? ಮಾತು. ವಚನ ಅಂದ್ರೆ ಮಾತು. ಇನ್ನೊಂದು ವಾಕ್ಯದಾಗ ಆಣಿ ಅಂತೀವಲ್ಲ, ವಚನ ಕೂಡ ಅಂತಾರೆ, ಗೊತ್ತದಲ್ಲ. ವಚನ ಅಂದ್ರೆ ಮಾತು ಹೌದು, ಆಣಿನೂ ಹೌದು. ಅವರು ನಡೆದಂಗೆ ನುಡಿದು. ಈಗ ಅವ್ರ ಮಾತುಗಳನ್ನು ನಾವು ಅವರ ನುಡಿಗಳಂಗೆ ನಾವು ನಡಿಬೇಕು. ಅಂದಾಗ ಮಾತ್ರ ಜಗತ್ತಿಗೆ ಏನಾದರೂ ಏನಪ್ಪ ಅಂತಂದ್ರೆ ಬೆಳಕು ಕಾಣಕ್ಕೆ ಸಾಧ್ಯ. ಇಂಥ ಒಬ್ಬ ಏನಪ್ಪ ಅಂತಂದ್ರೆ ಪುರುಷ, ಇಂಥ ಒಬ್ಬ ಕವಿಗಳನ್ನು ಓದು, ಇಂಥ ಒಬ್ಬ ಆರ್ಥಿಕ ತಜ್ಞ ಹೌದು, ಜಗಜ್ಯೋತಿ ಹೌದು, ಭಕ್ತಿ ಭಂಡಾರಿ ಹೌದು. ಇಂತಹ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಇವತ್ತಾದ. ಸೊ ಅವರ ಎಲ್ಲ ಆದರ್ಶಗಳು ನಮಗೂ, ಅವರ ವಚನಗಳು ನಮ್ಗೆ ಮುಂದಿನ ಪೀಳಿಗೆಗೆ ದಾರಿದೀಪವಾಗಿವ. ಆ ಎಲ್ಲವುಗಳನ್ನು ನಮ್ಮ ಜೀವನದಾಗ ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಬಸವಣ್ಣನವರ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.